ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ಹೊರಗಡೆ ಬಂದು ಸ್ವಲ್ಪ ಈ ಥರ ಹೂವೆಲ್ಲ ನೋಡಿಕೊಂಡು ಹೂವನ್ನ ಕಟ್ ಮಾಡ್ಕೊಂಡು ಹೋಗ್ತೀನಿ. ಚೆನ್ನಾಗಿರುತ್ತೆ. ದಾಸವಾಳ ಹೂವಂತೂ ಸಿಕ್ಕಾಪಟ್ಟೆ ಬಿಡುತ್ತೆ ನಮ್ಮ ಮನೆ ಮುಂದ್ಗಡೆ. ಸೊ ಹಾಗಾಗಿ ಫಸ್ಟು ಹೂವನ್ನ ಕಟ್ ಮಾಡಿಕೊಂಡು ಒಳಗಡೆ ಬಂದು ನನ್ನ ಕೆಲಸನ ಕಂಟಿನ್ಯೂ ಮಾಡ್ಕೋತೀನಿ. ಸೊ ಅವತ್ತಿನ ದಿನ ನಾನು ಹೇಳಿದೆ ಅಲ್ವಾ, ಗಣಪತಿ ಹಬ್ಬದ ದಿನವೇ ನಾವು ವಾಷಿಂಗ್ ಮಿಷನ್ನ ಬುಕ್ ಮಾಡ್ಕೊಂಡಿದ್ವಿ. ಸಾಯಂಕಾಲ ಮನೆಗೆ ವಾಷಿಂಗ್ ಮಿಷನ್ ಬಂತು. ಸೊ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡ್ಕೊತಾ ಇದ್ದಾರೆ. ಸೊ ಅವರು ಪಾರ್ಸೆಲ್ ಬಂದು ಕೊಟ್ಟು ಅದನ್ನು ಓಪನ್ ಮಾಡಿ ನೋಡ್ತಾರೆ ಏನಾದರೂ ಡ್ಯಾಮೇಜ್ ಅದು ಆಗಿದೆಯಾ ಅಂತ ಹೇಳಿ. ಸೊ ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ 2 ಡೇಸ್ ಬಿಟ್ಟು ಬರೋದಕ್ಕೆ ಹೇಳಿದ್ದೀವಿ. ಬಿಕಾಸ್ ನಾವು ಮನೇಲಿ ಇರಲ್ಲ ಅಲ್ವಾ, ಫ್ರೀ ಇದ್ದಾಗ ಬನ್ನಿ ಅಂತ ಹೇಳಿದ್ದೀವಿ. ಸೊ ಅವತ್ತಿನ ದಿನವೇ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆನ ಮಾಡ್ಕೋತಾ ಇದ್ದೆ. ಸೊ ನಾವು ತೊಗೊಂಡಿರುವಂತಹ ಬ್ರ್ಯಾಂಡ್ ಬಂದು ಹೈಯರ್ ಬ್ರ್ಯಾಂಡ್ದು. ತುಂಬ ಚೆನ್ನಾಗಿದೆ. ಹೈಯರ್ ಬ್ರ್ಯಾಂಡ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನಂಬರ್ 1 ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಮತ್ತು ಫೀಚರ್ಸ್ ಅಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಸಪ್ರೇಟ್ ರಿವ್ಯೂ ಬೇಕಂತಂದರೆ ನಾನು ಮಾಡಿ ತೋರಿಸ್ತೀನಿ. ತುಂಬಾ ಸಖತ್ತಾಗಿದೆ. ರಿವ್ಯೂಸ್ ಎಲ್ಲ ಫೀಚರ್ಸ್ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಆಪ್ಷನ್ಸ್ ಎಲ್ಲನೂ ಕೂಡ ಅಂದರೆ ನೀವು ಸ್ಯಾರಿನ ಡ್ರೈ ಕ್ಲೀನ್ ಮಾಡ್ಕೋಬೋದು. ಮತ್ತು ಹಾಟ್ ವಾಟರ್ ವಾಶ್ ಇರುತ್ತೆ. ಹಾಟ್ ವಾಟರ್ ವಾಶ್ ಅಂತೂ ಎಲ್ಲದರಲ್ಲೂ ಕಾಮನ್ ಆಗಿರುತ್ತೆ. ಬಟ್ ಸ್ಯಾರಿನ ಡ್ರೈ ಕ್ಲೀನ್ ಮಾಡ್ಕೋಬೋದು. ಮತ್ತು ತುಂಬಾ ಚೆನ್ನಾಗಿದೆ. ಅಲರ್ಜಿಕ್ ಬಟ್ಟೆನ ಸಪ್ರೇಟಾಗಿ ವಾಶ್ ಮಾಡ್ಕೋಬೋದು. ಸೊ ಈ ಥರ. ಆಮೇಲೆ ಮೊಬೈಲ್ನಲ್ಲಿ ನಾವು ವಾಷಿಂಗ್ ಮಿಷನ್ನ ಆಪ್ರೇಟ್ ಮಾಡ್ಕೋಬೋದು. ಈ ಥರ ತುಂಬಾ ಫೀಚರ್ಸ್ ಇದೆ. ನಾನು ನಿಮಗೆ ರಿವ್ಯೂ ಕೊಡೋವಾಗ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ಏನೇನೆಲ್ಲ ಆಪ್ಷನ್ ಇದೆ, ಯಾವ್ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಕೊಟ್ಟಿರುವಂತಹ ಪ್ರೈಸ್ಗೆ ಇದು ಕಂಪ್ಲೀಟ್ ವರ್ತ್ ಅಂತ ಹೇಳ್ಬೋದು. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ವರ್ತ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇವಾಗ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸಪ್ರೇಟಾಗಿ ವ್ಲಾಗ್ನ ಶೇರ್ ಮಾಡ್ಕೋತೀನಿ. ನೀವೆಲ್ಲರೂ ಬೇಕು ಅಂತಂದರೆ ಮಾತ್ರ ನಾನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ಶೇರ್ ಮಾಡೋದಕ್ಕೆ ಹೋಗಲ್ಲ. ಸೊ ಇವಾಗ ಪೂಜೆ ಎಲ್ಲನೂ ಮಾಡಿಕೊಂಡು ಇವಾಗ ಮತ್ತೆ ಅಮ್ಮ ಮನೆಗೆ ಹೊರಡಬೇಕು. ಪ್ರತಿ ಹಬ್ಬದ ದಿನವೇ ನೈಟು ನಾವು ಚಬ್ಬಿ ಗಣಪತಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಫಸ್ಟ್ ಡೇ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇರೋದಿಲ್ಲ, ಮೀಡಿಯಮ್ ಆಗಿರುತ್ತೆ ಅಂತ ಹೇಳಿ ಫಸ್ಟ್ ಡೇನೇ ಹೋಗೋಣ ಅಂತ ಹೇಳಿ. ಸೊ ಇದು ನಮ್ಮದು 2ನೇ ವರ್ಷ ಹೋಗ್ತಾ ಇರೋದು. ಸೊ ಚಬ್ಬಿ ಗಣಪತಿ ಬರೀ 3 ದಿನ ಅವರು ಇಡುವಂಥದ್ದು. ಸೊ ಗೊತ್ತಿರುತ್ತೆ ನಿಮಗೆ, ತುಂಬಾ ಅದು ಒಂಥರ ಫೇಮಸ್ ಗಣಪತಿ ಅಂತ ಹೇಳ್ಬೋದು. ರೆಡ್ ಕಲರ್ ಗಣಪತಿ ಇರುತ್ತೆ. ನಾನು ಸೈಡಿಗೆ ಇಮೇಜ್ನ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ತುಂಬಾ ಬೇರೆ ದೂರದಿಂದ ಎಲ್ಲ ಕೂಡ ಬಂದಿರ್ತಾರೆ. ಅಲ್ಲಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಕೂಡ ಅದು ಓಪನ್ ಇರುತ್ತೆ. ಅಂದರೆ 24 ಅವರ್ಸ್ ಕೂಡ ಓಪನ್ ಆಗೇ ಇರುತ್ತೆ. ಸೊ ಜನನೂ ಅಷ್ಟೇ, 3 ದಿನವೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಫಸ್ಟ್ ಡೇ ಹಬ್ಬ ಆಗಿರೋದ್ರಿಂದ ಅಷ್ಟೊಂದಾಗಿ ಜನಗಳು ಜಾಸ್ತಿ ಇರೋದಿಲ್ಲ. ಕಂಪೇರ್ಡ್ ಟು ಅದರ್ ಡೇಸ್ ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನಿಸ್ತು. ಹಾಗಾಗಿ ಫಸ್ಟ್ ಡೇನೇ ನಾವು ಹೋಗಿದ್ವಿ. ಲಾಸ್ಟ್ ಇಯರು ಅಷ್ಟೇ ಫಸ್ಟ್ ಡೇ ನಾವು ಹೋಗಿದ್ವಿ. ಸೊ ಹಾಗಾಗಿ ಈ ವರ್ಷವೂ ಫಸ್ಟ್ ಡೇ ಹೋಗಿ ಬಂದುಬಿಡೋಣ ಅಂತ ಹೇಳಿ ಫಸ್ಟ್ ಡೇ ನಾವು ಚಬ್ಬಿ ಗಣಪತಿಗೆ ಹೋಗಿದ್ವಿ. ಫುಲ್ ರೆಡ್ ಕಲರಲ್ಲಿರುತ್ತೆ ಗಣಪತಿ. ತುಂಬಾ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ತುಂಬಾ ಪವರ್ಫುಲ್ ಗಾಡ್ ಅಂತ ಹೇಳ್ಬೋದು. ಸೊ ಗಣಪತಿ ಅಂದ್ರೇ ಏನೋ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ, ಒಂದು ಎನರ್ಜೆಟಿಕ್ ಅಂತ ಹೇಳ್ಬೋದು. ಸೊ ಹಂಗಾಗಿ ದರ್ಶನವೂ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ನೀವು ಕೂಡ ಇಲ್ಲಿಂದನೇ ಚಬ್ಬಿ ಗಣಪತಿಯ ದರ್ಶನ ಮಾಡ್ಕೊಳ್ಳಿ. ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನೀವೇನೇನೆಲ್ಲ ಅಂದ್ಕೊಂಡಿರ್ತೀರೋ, ನಿಮ್ಮ ಮನಸ್ಸಲ್ಲಿರೋಂಥ ಆಸೆಗಳೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆಯೇ
ವಿಡಿಯೋ ಅಂತೂ ನನಗೆ ಸಖತ್ ಕ್ಯೂಟ್ ಅಂತ ಅನ್ನಿಸ್ತು ನೋಡೋದಕ್ಕೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒಂಥರ ಏನೋ ಪದೇ ಪದೇ ನೋಡಬೇಕು ಅಂತ ಅನ್ಸುತ್ತಲ್ವ. ಸೊ ಆ ಥರ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಕಾಪಿರೈಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕಾಪಿರೈಟ್ ಬಂದರೆ ಖಂಡಿತ ವಿಡಿಯೋನ ಡಿಲೀಟ್ ಮಾಡಿ ಮತ್ತು ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಅಂದರೆ ಆಫ್ಟರ್ 2 ಡೇಸ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದರು. ಸೊ ನಾನು ಕೂಡ ಆಫೀಸ್ ಮುಗಿಸ್ಕೊಂಡು ಬಂದಿದ್ದೆ. ನಂದು ಮತ್ತೆ ಮೀಟಿಂಗ್ ಇತ್ತು 7 o'clock ಬಂದು ಮತ್ತೆ ಅವ್ರು ಇನ್ಸ್ಟಾಲ್ ಮಾಡೋದೆಲ್ಲ ನೋಡಿಕೊಂಡು ಮತ್ತೆ ನಾನು ಹೊರಟೆ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 8:30 ಆಗಿಬಿಡ್ತು. ಸೊ ಈ ಥರ ಬ್ಯುಸಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ರೂಟೀನ್ ಇರುತ್ತೆ. ಸೊ ಹಂಗಾಗಿ ವ್ಲಾಗ್ ಬರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಕ್ಯಾರೆಟ್ ಹಲ್ವಾನ ಮಾಡ್ಕೋತಾ ಇದ್ದೀನಿ. ಸೊ ಸಂಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಿಚನ್ ಕೆಲಸ ಮಾಡ್ತಾನೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಲ್ವಾ, ಸಿಗೋದೇ ಒಂದು ಸಂಡೇ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು. ವಿತ್ ಅಡುಗೆ ಜೊತೆಗೆ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು. ಇವತ್ತು ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಹೇಳಿ ಕ್ಯಾರೆಟ್ ಹಲ್ವಾನ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿತಾ ಇದ್ದೀನಿ. ಇವತ್ತು ಟಿಫಿನಿಗೋಸ್ಕರ ಏನಾದರೂ ಮಂಡಕ್ಕಿ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ಪಂದಿ. ಸೊ ಹಂಗಾಗಿ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. ಆದರೆ ರೆಸಿಪಿನ ನನ್ನ ಜೊತೆಗೆ ಶೇರ್ ಮಾಡ್ತೀನಿ. ಸೊ ತುಂಬ ಇದೆ. ವಾಷಿಂಗ್ ಮಿಷನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ. ಸೊ ಇವತ್ತು ಸಂಡೇ 5th ಡೇ ಗಣಪತಿ ನಮ್ಮ ಮನೆಯಲ್ಲಿ ಹೋಗುತ್ತೆ. ಅಂದರೆ ಗಣಪತಿನ ಕಳಿಸುವಂಥದ್ದು. ಸೊ ತುಂಬಾ ಬೇಜಾರಾಗುತ್ತೆ. ಬಿಕಾಸ್ 5 days ಅದು ಹೆಂಗೆ ಅಂತಂದರೆ 5 days ನಮ್ಮ ಜೊತೆಗೆ ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಇರುತ್ತೆ ಅಲ್ವಾ. ಸೊ ಇವತ್ತು ಕಳಿಸ್ಬೇಕು ಅಂತಂದರೆ ಒಂದು ರೀತಿ ಬೇಜಾರಂತ ಅನಿಸುತ್ತೆ. ಸೊ ಅವತ್ತು ಸಂಜೆ ಕೂಡ ಅಮ್ಮ ಮನೆಗೆ ಹೋಗಬೇಕು. ಸಂಡೇ ಅಂದರೆ ಲೇಸಿ ಡೇ ಅಂತ ಹೇಳಿ ಎಲ್ಲರಿಗೂ ಹಾಗೆ ಅಲ್ವಾ. ಸೊ ಸಂಡೇ ಅಂದರೆ ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿರ್ತೀವಿ, ಆರಾಮಾಗಿ ಮಾಡ್ಕೊಳ್ಳೋಣ, ಬೇಜಾನ್ ಟೈಮ್ ಇದೆ ಅಂತ ಹೇಳಿ. ಸೊ ಹಂಗಾಗಿ ಲೇಟಾಗಿ ಎದ್ದು ಇವಾಗ ಟಿಫಿನ್ ಮಾಡೋಷ್ಟೊತ್ತಿಗೆ 11-12 ಆಗಿಬಿಟ್ಟಿರುತ್ತೆ ಯೂಶ್ವಲಿ. ಸೊ ನನ್ನ ಹಸ್ಬೆಂಡ್ ಆಯಿತಾ ಹಶ್ವಾಗ್ತಿದೆ ಅಂತ ಹೇಳಿ ಕೇಳ್ತಾಯಿದ್ರು. ಹಾಗಾಗಿ ನೀವೇ ಹೆಲ್ಪ್ ಮಾಡಿ ಅಂತ ಹೇಳಿ ಅವರಿಗೆ ಕ್ಯಾರೆಟ್ನ ಹುರಿಯೋದಕ್ಕೆ ಕೊಟ್ಟಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಅಲ್ವಾ, ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ಅವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಸೊ ನಾನು ಯೂಶ್ವಲಿ ಅವ್ರ ಹೆಲ್ಪ್ ಏನೋ ತೊಗೊಳ್ಳೋದಿಲ್ಲ, ನಾನೇ ಮಾಡ್ಕೊತೀನಿ. ಬಟ್ ಅವರು ಲೇಟ್ ಆಗಿರೋದಕ್ಕೆ ನಾನೇ ಹುರಿತೀನಿ ಅಂತ ಹೇಳಿ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡ್ಕೋತಾ ಇದ್ದೆ. ಸೊ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಟ್ ಅವರಿಗೆ ಅಡುಗೆ ಮಾಡೋದಕ್ಕೆಲ್ಲ ಬರಲ್ಲ. ಸೊ ಅವ್ರು ಏನಾಗುತ್ತೆ ಗೊತ್ತಾ, ಅವರಿಗೆ ಅಡುಗೆ ಮಾಡೋದಕ್ಕೆ ಅಂತ ಹಚ್ಚಿ ಒಂದಕ್ಕೆ 2 ಕೆಲಸನ ನಾವೇ ಮೈಮೇಲೆ ಹಾಕ್ಕೊಂಡಂಗೆ ಆಗುತ್ತೆ. ಸೊ ಹಂಗಾಗಿ ನಾನು ಯಾವುದೇ ರೀತಿ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಕೇಳೋದಕ್ಕೆ ಹೋಗಲ್ಲ. ನಾವಿಬ್ಬರೇ ಅಲ್ವಾ, ಯೂಶ್ವಲಿ ನಾನೇ ಮಾಡ್ಕೊತೀನಿ ಎಲ್ಲನೂ. ಸೊ ವಿಡಿಯೋ ಮಾಡ್ಕೊತಾ ಇದ್ದೆ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ. ಮನೇಲಿದ್ರಂತೂ ಇಬ್ಬರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿರ್ತಾರೆ. ನನಗಂತೂ ನಕ್ಕು ಸಾಕಾಗಿಬಿಡತ್ತೆ. ಟಚ್ ವುಡ್ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ಅಂದ್ಕೊತೀನಿ. ಏನು ಮಾತಾಡ್ತಿದ್ವಿ ಅಂತ ಅಂದರೆ, ನಾನು ಸ್ವಲ್ಪ ಹೈಟ್ ಕಮ್ಮಿ, ಅವ್ರು ಸ್ವಲ್ಪ ಹೈಟ್ ಜಾಸ್ತಿ. ಇಬ್ಬರು ಅಂದರೆ ಅಮಿತಾಬ್ ಬಚ್ಚನ್ ಜಯ ಬದ್ರಿ ಹೈಟ್ ಹೇಗಿರುತ್ತೋ ಸೊ ನಮ್ಮ ಹೈಟ್ ಕೂಡ ಹಾಗೆ ಇದೆ. ನಾನು ಸ್ವಲ್ಪ ಗಿಡ್ಡನೇ, ಅವ್ರು ಸ್ವಲ್ಪ ಉದ್ದ ಆಗ್ತಾರೆ. ಯೂಶ್ವಲಿ ನಾನು ಎಲ್ಲರೂ ಫಂಕ್ಷನಿಗೆ ಹೋಗೋವಾಗ ಹೀಲ್ಸ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಅವಾಗ ಈಗ ವಿಡಿಯೋದಲ್ಲಿ ನಾನು ಕಾಲನ್ನ ಹೈಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ನೋಡು ನಾನು ಗಿಡ್ಡ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಾಲನ್ನ ಹೈಟ್ ಮಾಡಿಕೊಂಡು ನಿಂತ್ಕೊಂಡಿದ್ದೆ. ಸೊ ಅದನ್ನೇ ಮಾತಾಡಿಕೊಂಡು ಕಾಮಿಡಿಯಾಗಿ ಅಡುಗೆನ ಮಾಡ್ತಾಯಿದ್ವಿ. ರಾತ್ರಿ ಗಣಪತಿಯನ್ನು ಕಳಿಸೋಂತಹ ಟೈಮ್ ಬಂದೇ ಬಿಟ್ಟು ಕೆಳಗಡೆ ಗಣಪತಿ ಮೂರ್ತಿನ ಕುಂದಿರಿಸಿ ಪೂಜೆನ ಮಾಡ್ತಾಯಿದ್ವಿ. ಲಾಸ್ಟ್ ಒಂದು ಸತಿ ಪೂಜೆ ಮಂಗಳಾರತಿ ಎಲ್ಲನೂ ಮಾಡಿಕೊಂಡು ಗಣಪತಿನ ಕಳಿಸೋವಂಥದ್ದು. ಎಷ್ಟು ಬೇಗ 5 ದಿನ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಲಿಟ್ರಲಿ. ಚೆನ್ನಾಗಿ ಅನ್ನಿಸ್ತು ಈ ಸಲ ಗಣಪತಿ ಹಬ್ಬ ತುಂಬಾ ಚೆನ್ನಾಗಾಯಿತು. ನಿಮ್ಮದೆಲ್ಲ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ 5 ದಿನ ಗಣಪತಿನ ಇಟ್ಟಿರೋದು ನಮ್ಗೆ ಹಂಗೆ ಅನ್ಸೋದೇ ಇಲ್ಲ. 5 ದಿನ ಇಷ್ಟು ಬೇಗ ಆಗೋಯ್ತಾ ಅಂತ ಹೇಳಿ ಅನ್ಸೋದೇ ಇಲ್ಲ. ಅಷ್ಟು ಬೇಗ ದಿನಗಳು ಕಳೆದೋಗ್ಬಿಡುತ್ತೆ. ಸೊ ನಮ್ಮ ಅತ್ತೆ ಕೂಡ ಬಂದಿದ್ರಲ್ವ, ಎಲ್ಲರೂ ಸೇರಿಕೊಂಡು ಪೂಜೆನ ಮಾಡ್ತಾ ಇದ್ದೀವಿ. ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ. ಇರೇಳು ಲೋಕದ ಅನುವಿನ ಇಹಪರದ ಸಾಧನಕ್ಕೆ ನೀ ಕಾರಣ. ಈರೇಳು ಲೋಕದ ಅನುದಿನ ಇಹಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಜೈ 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 ನಮ್ಮ ಪಾರ್ವತೀಶ್ವರರ
ಗಣಪತಿ ಮಪ್ಪ ಗಣಪತಿ ಮಪ್ಪ ಮೋರಯ